ಓಂ ನಮ ಶಿವಾಯ. ಜೈ ಶ್ರೀರಾಮ್. ಸ್ವಾಮಿ ಕುಲಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಕರ್ಣ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ದಿನಾಂಕ ಮತ್ತು ಸಮಯ ಅಂದರೆ ಅಯೋಧ್ಯೆಯಲ್ಲಿ ಈಗಾಗಲೇ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗುವಂಥದ್ದು ಕಾರ್ಯಕ್ರಮ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಜನವರಿ 5ರಿಂದ ಜನವರಿ 22ರವರೆಗೆ ಯಾವೆಲ್ಲ ಕಾರ್ಯಕ್ರಮಗಳು ಅಲ್ಲಿ ಪೂಜಾ ವಿಧಾನಗಳು ನಡೆಯುವಂಥದ್ದು ಅನ್ನೋದರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರವನ್ನು ಕೊಡ್ತೇನೆ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಿಮಗೆಲ್ಲ ಒಂದು ವೈಯಕ್ತಿಕ ಸಮಸ್ಯೆ ಇದ್ದರೆ, ನೋವಿದ್ದರೆ, ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ. ಇವಾಗಲೂ ತುಂಬ ಮಂದಿ ಅದಕ್ಕೆ ಹಾಕಿದ್ದಾರೆ. ನಾನು ಉತ್ತರನೂ ಕೊಟ್ಟಿದ್ದೇನೆ. ಸ್ವಲ್ಪ ಆಚೆ ಈಚೆ ಆದರೂ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ನಾನು ನಂಬಿರುವ ಶಿವದೇವರು ಮತ್ತು ಕೊರಗಜ್ಜುವ ದೈವದ ಆಶೀರ್ವಾದ ನಿಮ್ಮ ಮೇಲೆ, ನನ್ನ ಪ್ರೀತಿ ವೀಕ್ಷಕರ ಮೇಲೆ ಯಾವತ್ತೂ ಇರುತ್ತೆ. ನಿಮ್ಮ ಏನೇ ಸಮಸ್ಯೆ ಇರಲಿ, ಏನೇ ಬೇಜಾರು ಇರಲಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ದಿನಾಂಕ ಮತ್ತು ಸಮಯ 2024 ಜನವರಿ 15ರಿಂದ ಜನವರಿ 22ರವರೆಗೆ ವಿವಿಧ ರೀತಿಯ ಆಚರಣೆಗಳು ನಡೆಯುವಂಥದ್ದು. ಅಯೋಧ್ಯೆಯಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ಜರುಗಲಿವೆ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. ರಾಮ ಮಂದಿರ ಉದ್ಘಾಟನೆ 2024 ಪೂರ್ಣ ವೇಳಾಪಟ್ಟಿ. 2024 ಜನವರಿ 15ರಂದು ಈ ದಿನ ಏನಾಗುತ್ತೆ, ಮಕರ ಸಂಕ್ರಮಣ ಇರುವಂಥದ್ದು. ಈ ದಿನ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮದೇವರ ಅಂದರೆ ರಾಮಲಲ್ಲ ವಿಗ್ರಹವನ್ನು, ಅಂದರೆ ಶ್ರೀರಾಮರ ಬಾಲರೂಪದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುವುದು. 2024 ಜನವರಿ 16ರಂದು ರಾಮಲಲ್ಲ ವಿಗ್ರಹಕ್ಕೆ ಸಂಬಂಧಿಸಿದಂತೆ ವಿವಿಧ ಆಚರಣೆಗಳು ಸಹ ಪ್ರಾರಂಭವಾಗುವಂಥದ್ದು. 2024 ಜನವರಿ 17 ಈ ದಿನ ರಾಮಲಲ್ಲನ ಪ್ರತಿಮೆಯನ್ನು ನಗರ ಸಂಚಾರಕ್ಕಾಗಿ ಹೊರತೆಗೆಯಲಾಗುತ್ತದೆ. 2024 ಜನವರಿ 15 ಈ ದಿನದಿಂದ ಜೀವನದ ಪವಿತ್ರೀಕರಣದ ಅಂದರೆ ಪ್ರಕ್ರಿಯೆಯು ಪ್ರಾರಂಭವಾಗುವಂಥದ್ದು ಮತ್ತು ಮಂಟಪ ಪ್ರವೇಶ ಪೂಜೆ, ವಾಸ್ತು ಪೂಜೆ, ವರುಣನ ಪೂಜೆ, ವಿಘ್ನಹರ್ತ ಪೂಜೆ ನಡೆಯುವಂಥದ್ದು. ಹಾಗೆಯೇ ಮಾರ್ತಿಷ ಪೂಜೆ ನಡೆಯುವಂಥದ್ದು. ಹಾಗೆಯೇ 2024 ಜನವರಿ 19 ರಾಮ ಮಂದಿರದಲ್ಲಿ ಯಾಗದ ಅಗ್ನಿಕುಂಡವನ್ನು ಸ್ಥಾಪಿಸಲಾಗುವುದು. ವಿಶೇಷ ವಿಧಾನದಿಂದ ಅಗ್ನಿಸ್ಪರ್ಶ ಮಾಡಲಾಗುವುದು. 2024 ಜನವರಿ 20 ರಾಮ ಮಂದಿರದ ಗರ್ಭಗುಡಿಯನ್ನು 81 ಕಲಶದಿಂದ ಪವಿತ್ರಗೊಳಿಸಲಾಗುವುದು. ಆಗ ಕಲಶದಲ್ಲಿ ಬಳಸುವ ನೀರನ್ನು ವಿವಿಧ ನದಿಗಳಿಂದ ಸಂಗ್ರಹಿಸಲಾಗುವುದು. ವಾಸ್ತು ಶಾಂತಿ ಸಂಸ್ಕಾರ ಕೂಡ ಈ ದಿನ ನಡೆಯಲಿದೆ. ನಾನು ಒಂದೇ ಹೇಳ್ತೇನೆ, ನಾನೇ ಪುಣ್ಯಾತ್ಮಳು. ನಾನು ಕಾಶಿಗೆ ಕೂಡ ಹೋಗಿರುವಂಥದ್ದು ಒಂದು 10-12 ವರ್ಷಗಳ ಹಿಂದೆ. ಆಗ ನಾನು ಅಯೋಧ್ಯೆಗೆ ಕೂಡ ನಾವು ಹೋಗಿದ್ವಿ. ಆಗ ಆಗ್ತಾ ಇತ್ತು ಅಯೋಧ್ಯೆ ಮಂದಿರ ಕಟ್ಟಲಿಕ್ಕೆ ಅಂದರೆ ಎಲ್ಲ ಒಂದು ತಯಾರಿ ನಡೀತಾ ಇತ್ತು. ಅದೊಂದು ಖುಷಿಯ ವಿಷಯ ಅಂತಲೇ ಹೇಳ್ಬೋದು. ನಾವು ಕಾಶಿಗೆ ಅಲ್ಲಿ ಹೋಗಿದ್ವಿ. ಕೆಲವೊಂದು ಅಲ್ಲಿನ ಪವಿತ್ರ ಜಾಗಕ್ಕೆ ಕೂಡ ಹೋಗಿದ್ದು. ಅದರಲ್ಲಿ ಇದು ಒಂದು, ಅಯೋಧ್ಯೆ ಕೂಡ ಒಂದು. ಅದಕ್ಕೆ ಒಂದು ರೂಪುರೇಷೆ ಅಂತ ಅದರ ಬಗ್ಗೆ ಅದನ್ನು ಮಾಡಲಾಗ್ತಾ ಇತ್ತು. ಅದರ ಬಗ್ಗೆ ಪ್ರಿಪೇರ್ ಆಗ್ತಾ ಇತ್ತು ಅಲ್ಲಿ. ಅದನ್ನು ಕೂಡ ಅಲ್ಲಿ ನಾವು ವಿಸಿಟ್ ಮಾಡಿ ಬಂದಿದ್ದೇವೆ. ಹಾಗೆಯೇ 2024 ಜನವರಿ 21 ಈ ದಿನ ವಿಶೇಷ ಪೂಜೆ ಯಾಗದ ಆಚರಣೆಯಲ್ಲಿ ಅವರ ನಡುವೆ ರಾಮಲಲ್ಲಾಗೆ 125 ಕಲಶಗಳ ನೀರಿನಿಂದ ದೈವಿಕ ಅಭಿಷೇಕವನ್ನು ಮಾಡಲಾಗುವಂಥದ್ದು. 2024 ಜನವರಿ 27 ಈ ದಿನ 2024 ಜನವರಿ 22 ಈ ದಿನ ರಾಮದೇವರಿಗೆ ಮಹಾಮಸ್ತಕಾಭಿಷೇಕ ನಡೆಯಲಿರುವಂಥದ್ದು ಮತ್ತು ಮಧ್ಯಕಾಲದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ರಾಮಲಲ್ಲ ಮಹಾಪೂಜೆ ನಡೆಯುವುದು ಜನವರಿ 22ಕ್ಕೆ. ರಾಮಮಂದಿರ ಪ್ರಾಣ ಪ್ರತಿಷ್ಠಾ ಮುಹೂರ್ತ ಜನವರಿ 22, 2024 ಈ ದಿನ ಮಧ್ಯಾಹ್ನ 12:29ರಿಂದ 12:30ರವರೆಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಕೇವಲ 84 ಸೆಕೆಂಡುಗಳ ಶುಭ ಮುಹೂರ್ತದಲ್ಲಿ ಈ ಶುಭ ಕಾರ್ಯ ನಡೆಯಲಿದೆ. ನೆನಪಿಡಿ, ಖಾಲಿ 84 ಸೆಕೆಂಡು ಮಾತ್ರ ಇರುವಂಥದ್ದು ಶುಭ ಮುಹೂರ್ತ. ಅದರಲ್ಲಿ ಈ ಒಂದು ಶುಭ ಕಾರ್ಯ ನಡೆಯಲಿರುವಂಥದ್ದು. ಅಂದರೆ ಜನವರಿ 15ಕ್ಕೆ ಸ್ಟಾರ್ಟ್ ಆಗಿ ಜನವರಿ 22ರ ತನಕ ಏನೇನು ಅಲ್ಲಿ ಪೂಜಾ ವಿಧಿವಿಧಾನ ನಡೆಯುವಂಥದ್ದು ಅನ್ನೋದನ್ನು ನಾನು ಹೇಳಿದ್ದೇನೆ. ಅದರೊಂದು ಸಂಕ್ಷಿಪ್ತ ವಿವರ. ಖುಷಿಯಾದಂಥ ವಿಚಾರ ಅಲ್ವಾ? ತುಂಬ ಖುಷಿ ಆಗ್ತಾ ಇದೆ. ಜೈ ಶ್ರೀರಾಮ್. ಮತ್ತು ಏನು ಅಂದರೆ ಅದ್ರ ಬಗ್ಗೆ ಒಂದು ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿರುವಂಥದ್ದು. ಇದು ತುಂಬ ಖುಷಿ ಆಗ್ತಾ ಇದೆ ನನಗೆ ಇದನ್ನೇ ಹೇಳೋಕ್ಕೆ. ಹಾಗೆಯೇ ಇದು ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಿಮಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿಲ್ಲದವರಿಗೆ ಗೊತ್ತಿರಲಿ ಅಂತ ಅಷ್ಟೇ. ಯಾರಿಗಾದರೂ ಹೋಗಲಿಕ್ಕೆ ಆಗೋದಾದರೆ ಖಂಡಿತವಾಗ್ಲೂ ಹೋಗಿ. ಅಂಥ ಒಂದು ಅದೊಂದು ಸುದಿನ ಅಂತಲೇ ಹೇಳ್ಬೋದು. ಅಂಥ ಒಂದು ಒಳ್ಳೆಯ ಗಳಿಗೆಗೆ ಎಲ್ಲರೂ ಕಾಯ್ತಾ ಇರುವಂಥದ್ದು, ನಾವೆಲ್ಲರೂ ಕಾಯ್ತಾ ಇರುವಂಥದ್ದು, ಇಡೀ ದೇಶ ಕಾಯ್ತಾ ಇರುವಂಥದ್ದು. ಖುಷಿಯಾದ ವಿಚಾರ ಅಲ್ವಾ? ಇದು ಇವತ್ತಿನ ವಿಡಿಯೋ ಆಗಿರುತ್ತೆ.
ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಏನೇ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆಯೇ ಆದಷ್ಟು ನಾನು ಒಂದು ಹೇಳ್ತೇನೆ, ಆದಷ್ಟು ಏನೇ ಸಮಸ್ಯೆ ಬರಲಿ, ಏನೇ ಕಷ್ಟ ಬರಲಿ, ಏನೇ ಆಗಲಿ ದೇವರನ್ನು ನಂಬೋದು ಬಿಡಬೇಡಿ. ನಾವು ಸಮಸ್ಯೆ ಬಂದಾಗ ನಮಗೆ ಯಾರೂ ಇಲ್ಲ, ದೇವರು ಇಲ್ಲ, ಹಾಗೆ ಇಲ್ಲ, ಹೀಗಿಲ್ಲ, ಖಂಡಿತವಾಗ್ಲೂ ಅಲ್ಲ. ನಮ್ಮ ಕರ್ಮ ನಮಗೆ ನಾವು ಪಡುವಂಥದ್ದು. ಆದರೆ ದೇವರ ಒಂದು ಆಶೀರ್ವಾದ ಇದ್ದರೆ ಆ ಕಷ್ಟದಲ್ಲೂ ನಮ್ಮನ್ನು ಕೈ ಹಿಡಿದು ನಿಲ್ಲಿಸ್ತಾರೆ ಅನ್ನೋದು ಅದು ನಾನು ಹೇಳುವಂಥದ್ದು, ನನಗೆ ಅನುಭವ ಆಗಿರುವಂಥದ್ದು. ಅದು ಮುಂದೊಂದು ದಿನ ನಾನು ಯಾಕೆ ಈ ಒಂದು ವಿಡಿಯೋ ಈ ಥರ ಆಧ್ಯಾತ್ಮಿಕಕ್ಕೆ ಅಥವಾ ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಮುಂದಿನ ಒಂದು ದಿನಗಳಲ್ಲಿ ಹೇಳ್ತೇನೆ. ಧನ್ಯವಾದ.